ಮಹಾರಾಷ್ಟ್ರದ ಬಸ್ಸಿನ ಹಾಲತ ಇಷ್ಟು ಖರಾಬ್ ಆದಂತ ಗೊತ್ತಿರ್ಲಿಲ್ಲ. ಬರ್ರಿ ಬೆಳಗ್ಗೆನೆ ಅದು ರೆಡಿಯಾಗಿ ಸೀದಾ ತಂಡಿದಾಗ ಸ್ನೇಕಿಂಗ ಬಸ್ಸಿಗೆ ಕೂಡ್ಸಿ ಹೋದ. ಅಲ್ಲಿಂದ ಸೀದಾ ಶವ್ ಅಂತ ನಾ ಬಂದೆ ಜತ್ ಬಸ್ ಸ್ಟ್ಯಾಂಡ್ಗೆ. ಆಮೇಲೆ ಮಹಾರಾಷ್ಟ್ರ ಬಸ್ ಏರಿ ಹೊಂಟೆ. ಬಸ್ಸಿನ ಕಂಡೀಷನ್ ಅಂತೂ ಫುಲ್ ಕ್ರಿಟಿಕಲ್ ಅದ. ರೋಡ್ ಕೂಡ ಹಂಗೆ ಸೇಮ್ ಎತ್ತಿನ ಗಾಡಿದಾಗ ಹೊಂಟಂಗ ಎಕ್ಸ್ಪೀರಿಯನ್ಸ್. ಹಂಗೆ ಗಿಚ್ಚಿಗಿಲ್ಗಿಲ್ಲ ಅನ್ಕೋತು ಸೀದಾ ನಾ ಬಂದೆ ಸಾಂಗೋಲಕ. ಯಾಕಂತ ಮುಂದ್ ನೋಡ್ರಿ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂತ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದಿತ್ತು. ಅದಕ್ಕೆ ಒಂದ್ ಪ್ಲೇಟ್ ಪುರಿ ಬಜ್ಜಿ ತಗೊಂಡು ಮಸ್ತ್ ಸಪಸಟ್ ಮಾಡಿದೆ. ಅಲ್ಲಿಂದ ಸಿದಾನ ಕಂಪ್ಯೂಟರ್ ಅಂಗಡಿಗೆ ಬಂದೆ. ಯಾಕಂತ ಕೇಳ್ರಿ, ಇಲ್ಲಿ ಮಹಾರಾಷ್ಟ್ರದ ಸಾಂಗೋಲದಾಗ MS ಕಂಪ್ಯೂಟರ್ಸ್ ಅನ್ನೋ ಅಂಗಡಿ ಅದ. ಇಲ್ಲಿ ಎಲ್ಲಾ ತರಹದ ಆಫೀಸ್ ವರ್ಕ್ ಗೆ, ಗೇಮಿಂಗ್ಸ್ ಗೆ PC ಸಿಗ್ತಾವ ಅಂಡ್ ಎಲ್ಲಾ ತರಹದ ಲ್ಯಾಪ್ಟಾಪ್ ಕೂಡ ಸಿಗ್ತಾವ ವಿತ್ 3 ಇಯರ್ಸ್ ವಾರಂಟಿ ಜೊತೆ. ಮತ್ತೆ ಎಲ್ಲಾ ತರಹದ PC ಲ್ಯಾಪ್ಟಾಪ್ ದು ಸರ್ವಿಸ್ ಕೂಡ ಮಾಡ್ತಾರ, ಅದು ಚೀಪ್ ರೇಟ್ ದಾಗ. ನಿಮ್ಗೂ ಏನಾದ್ರು ತಗೊಳ್ಬೇಕು ಅನ್ನೋದಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ತಿಳ್ಕೊರಿ. ಆಮೇಲೆ ಬೈ ಜ್ಯೂಸ್ ಕುಡಿಸಿ ಬಸ್ ಸ್ಟ್ಯಾಂಡ್ ತನ ತಂದ್ಬಿಟ್ರು. ಮಹಾರಾಷ್ಟ್ರ ಬಸ್ ರೋಡ ಸರಿ ಇರದೇ ಇರಬಹುದು, ಆದ್ರೆ ಇಲ್ಲಿ ಜನಗಳ ಮನಸ್ಸು ಮಾತ್ರ ಬೆಣ್ಣೆ. ನಾನು ಕಸ್ಟಮರ್ ಆಗಿ ಹೋಗಿ ಅತಿಥಿಯಾಗಿ ವಾಪಸ್ ಬಂದೆ. ಚಂದಮ್ಮನೆ ಬಂದ, ಆದ್ರೆ ನಾನೇ ಹೋಗಿಲ್ಲ ಇನ್ನು ಮನಿಗೆ. ಹಂಗ ಹಿಂಗ ಮಾಡಿ ಬಂದೇ ಬಿಟ್ಟೆ ಬಿಜಾಪುರಕ್ಕ. ಅಲ್ಲಿಂದ ಸೀದಾ ಊಟಕ್ಕೆ ಬಂದ್ವಿ. ಸ್ವಲ್ಪ ಚಿಕನ್ ತಗೊಂಡ್ ಹಾಕೊಂಡು ನಿಂಬು ನಿಚ್ಚೋಡನ್ ತಂಡ ಪಾರ್ ಮಾಡಿ ಶಿಸ್ತು ಸಪಸಟ್ ಮಾಡಿದೆ. ಆಮೇಲೆ ರೂಮಿಗೆ ಬಂದು ಎಲ್ಲಾ PC ರೆಡಿ ಮಾಡಿದೆ. 26 ಡೇಟ್ ಇಂದ ಈ ಚಾನೆಲ್ ದಾಗ ತಾಬಡ್ ವಿಡಿಯೋ ಬರ್ತಾವ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.